ನೆಕ್ಸ್ಟ್ ಚರ್ಚೆ ಏನಪ್ಪ ಅಂತಂದರೆ ನಿಮಗೆ ಆಲ್ರೆಡಿ ಹೇಳಿದ ಹಾಗೆ ಬಾಲ ಕಾರ್ಮಿಕರ ವಿರೋಧಿ ದಿನ ಇವತ್ತು. ಆದರೂ ಕೂಡ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಬಾಲ ಕಾರ್ಮಿಕರನ್ನ ಕೆಲಸಕ್ಕೆ ತಗೊಳ್ತಾ ಇದ್ದಾರೆ. 50,000 ದಂಡ ಇದೆ, 3 ವರ್ಷ ಜೈಲಿದೆ. ಆದರೂ ಕೂಡ ಮತ್ತೆ ಎಲ್ಲೆಲ್ಲೋ ಕೆಲಸಕ್ಕೆ ತಗೊಳ್ತಾರೆ. ಅವ್ರ ಬಡತನ ಇರ್ಬೋದು ಅಥವಾ ಬೇರೆ ಏನೇನೋ ಸಮಸ್ಯೆಗಳಿರ್ಬೋದು, ಹಾಗಾಗಿ ಕೆಲಸಕ್ಕೆ ಹೋಗುವಂಥ ಅನಿವಾರ್ಯತೆ ಇರುತ್ತೆ. ಆದರೆ ಈ ಒಂದು ಬಡತನವನ್ನ, ಬಾಲ ಕಾರ್ಮಿಕರ ವಿರೋಧವನ್ನ ಸಾಕಷ್ಟು ಮಾಡಿದ್ರು ಕೂಡ ಇವತ್ತಿಗೂ ಕೂಡ ಸಾಕಷ್ಟು ಕಡೆ ಬಾಲ ಕಾರ್ಮಿಕರು ಸಿಗ್ತಾ ಇದ್ದಾರೆ ಸರ್. ಎಲ್ಲ ಒಂದ್ ಕಡೆ ಇನ್ನೂ ಇದಕ್ಕೆ ಬಲವಾದ ಶಿಕ್ಷೆಗಳನ್ನ ಮಾಡಬೇಕಾ ಅಥವಾ ಒಂದಿಷ್ಟು ಇದ್ರ ಬಗ್ಗೆ ಪ್ರೊಟೆಸ್ಟ್ ಆಗಿರ್ಬೋದು, ಅರಿವು ಇನ್ನೂ ಕಮ್ಮಿ ಆಗ್ತಾ ಇದೆಯಾ ಅಂತ ಹೇಳಿ? ಇಲ್ಲ, ಇನ್ನೂ ಕೆಲಸ ಮಾಡಬೇಕಾಗಿದೆ. ನೋಡಿ, ಜೂನ್ 12ರಂದು ಬಾಲ ಕಾರ್ಮಿಕ ವಿರೋಧಿ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ನೋಡಿ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಇದನ್ನು ಜಾರಿಗೆ ಮಾಡುತ್ತೆ. ಈ ಒಂದು ವಿರೋಧಿ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆಯನ್ನು ಮಾಡಬೇಕು ಅಂತ ಒಂದು ವರದಿ ಪ್ರಕಾರ ವಿಶ್ವದಾದ್ಯಂತ ಪ್ರತಿ 10 ಮಕ್ಕಳಲ್ಲಿ ಕನಿಷ್ಠ ಒಂದು ಮಗು ಈ ಒಂದು ಬಾಲ ಕಾರ್ಮಿಕ ಪಿಡುಗಿಗೆ ಒಳಗಾಗ್ತಿದೆ ಅನ್ನುವಂಥದ್ದು. ಇವೆಲ್ಲವೂ ಕೂಡ ನಮಗೆ ಅತ್ಯಂತ ಆತಂಕದ ವಿಚಾರಗಳು. ನಮ್ಮ ರಾಜಕಾರಣಿಗಳಿಗೆ ಇವತ್ತು ಬಾಲ ಕಾರ್ಮಿಕ ವಿರೋಧಿ ದಿನನ ಒಂದು ಪೋಸ್ಟ್ ಮಾಡಿಸ್ಬಿಡ್ರಿ, ಒಂದು ಪೋಸ್ಟ್ ಹಾಕ್ಬಿಟ್ಟು ಮಕ್ಕಳು ಅವರ ಬದುಕನ್ನು ಕಾಪಾಡೋಣ, ಅವರು ಸ್ವಾತಂತ್ರ್ಯಕ್ಕೆ ನಾವೆಲ್ಲ ಆದ್ಯತೆ ಕೊಡಬೇಕು, ಮಕ್ಕಳ ಹಕ್ಕುಗಳನ್ನು ದಮನ ಮಾಡೋಕೆ ನಾವು ಯಾವುದಕ್ಕೂ ಅವಕಾಶ ಕೊಡಲ್ಲ, ನಂದೊಂದು ಫೋಟೋ ಹಾಕಿ ಕೆಳಗಡೆ ಒಂದು ಡೆಸಿಗ್ನೇಷನ್ ಹಾಕಿ ವಿರೋಧಿ ದಿನ, ಅಲ್ಲಿಗೆ ಕತೆ ಮುಗಿಯಿತು. ರಾಜಕಾರಣಿಗಳು ಮಾಡೋದು ಇದನ್ನೇ ಅಲ್ವಾ? ಅದೇ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಅಂದರೆ ಈ ಮಕ್ಕಳ ಈ ಸಮಸ್ಯೆ ಇದೆಯಲ್ಲ, ಈ ಬಾಲ ಕಾರ್ಮಿಕ ಪಿಡುಗೆ ಜಾಲಕ್ಕೆ ಒಳಗಾಗೋ ಸಮಸ್ಯೆ ಇಡೀ ವಿಶ್ವದಾದ್ಯಂತ ಇದೆ. ಜಗತ್ತಿನ ಯಾವ ಮಕ್ಕಳು ಕೂಡ ಈ ಪಿಡುಗಿಗೆ ಒಳಗಾಗಬಾರ್ದು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ನಾವು ಹೇಳ್ತೀವಲ್ಲ, ಅಂದರೆ ಮಕ್ಕಳಿಗೆ ಸರಿಯಾದ ಶಿಕ್ಷಣ, ಮೂಲಭೂತ ಸೌಲಭ್ಯ, ಆಮೇಲೆ ಅದರಲ್ಲೂ ಉಚಿತವಾದ ಶಿಕ್ಷಣ, ಆಮೇಲೆ ಮೂಲಭೂತ ಸೌಲಭ್ಯಗಳು, ಅವನ ಆಟ ಪಾಠಕ್ಕೆ ಅವನ ಹಕ್ಕುಗಳು ದಮನ ಆಗದಂಗೆ ನೋಡ್ಕೊಂಡ್ಬಿಟ್ರೆ ನಾವು ಒಳ್ಳೆ ಭವಿಷ್ಯವನ್ನು ರೂಪಿಸ್ದಾಗೆ ಅಲ್ವಾ? ಆದರೆ ಇವತ್ತು ಇವತ್ತಿನ ಈ ಯುವ ಮಕ್ಕಳ ಭವಿಷ್ಯವನ್ನು ತುಂಬ ಕೆಟ್ಟದಾಗಿ ರೂಪಿಸ್ಬಿಟ್ರೆ, ಅವ್ರಿಗೆ ಸರಿಯಾದ ಶಿಕ್ಷಣ ಕೊಡದೆ, ಅವರಿಗೆ ಸಿಗಬೇಕಾದ ಸೌಲಭ್ಯಗಳನ್ನು ಕಲ್ಪಿಸದೆ, ಅವರ ಹಕ್ಕುಗಳನ್ನು ಕಿತ್ಕೊಂಡು ಅದ್ಯಾವುದೋ ಇಟ್ಟಿಗೆ ಬಟ್ಟಿಯಲ್ಲೋ ಮಂಡಕ್ಕಿ ಬಟ್ಟಿಯಲ್ಲೋ ಇನ್ಯಾವುದೋ ಬಿಸ್ನೆಸ್ ಸೆಂಟರ್ಗಳಲ್ಲಿ ಅವರನ್ನ ದುಡಿಸ್ಕೊಂಡು ಅವರ ಭವಿಷ್ಯಕ್ಕೆ ಕಲ್ಲು ಹಾಕಿದ್ರೆ ನಾವು ಎಂಥ ಭವಿಷ್ಯವನ್ನು ಕೊಡ್ತಾ ಇದ್ದೀವಿ? ನಾಳೆ ಅವರೇ ಅಲ್ವಾ ಪ್ರಜೆಗಳಾಗೋದು? ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆದರೆ ಇಂದಿನ ಮಕ್ಕಳನ್ನು ನಾವು ಸರಿಯಾಗಿ ವೈಚಾರಿಕವಾಗಿ, ವೈಜ್ಞಾನಿಕವಾಗಿ, ಅತ್ಯಂತ ಆರೋಗ್ಯಯುತವಾಗಿ, ಒಳ್ಳೆ ಶಿಕ್ಷಣ ಪಡೆಯುವಂಥ ಮಾನಸಿಕವಾಗಿ, ದೈಹಿಕವಾಗಿ ಸದೃಢರನ್ನಾಗಿ ನಾವು ರೂಪಿಸ್ತಾ ಇದ್ರೆ, ಬೆಳೆಸ್ತಾ ಇದ್ರೆ ಮಕ್ಕಳ ಬದುಕು ನಿಜಕ್ಕೂ ಅಯೋಮಯ ಆಗತ್ತೆ. ಅದರಿಂದ ದೇಶವೂ ಕೂಡ ಬೆಳವಣಿಗೆ ಆಗಲ್ಲ, ಮಕ್ಕಳು ಕೂಡ ಬೆಳವಣಿಗೆ ಆಗಲ್ಲ. ಅಲ್ಲಿಗೆ ಒಂದು ಪೀಳಿಗೆಯ ನಾಶವೇ ಆದಂಗಾಗತ್ತೆ. ಹಾಗಾಗಿ ಮಕ್ಕಳ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತ ಒಂದಿದೆ, ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಅಂತ ಒಂದಿದೆ. ಕಾಯ್ದೆಗಳಿದ್ದಾವೆ, ಅದಕ್ಕೆ ಕಠಿಣವಾದ ಶಿಕ್ಷೆಗಳು ಇದ್ದಾವೆ, ಮತ್ತಷ್ಟು ಬಲಪಡಿಸಬೇಕು. ಆಮೇಲೆ ಸಾರ್ವಜನಿಕರಿಗೆ ಒಂದು ಪ್ರಜ್ಞೆ ಇರಬೇಕು. ಯಾರಾದರೂ ಒಂದು ಮಗು ಬಂದು ಸರ್ ನನಗೊಂದು ಕೆಲಸ ಕೊಡಿ ಅಂತ ಕೇಳಿದಾಗ ಮಾಡೋ ಅದು ಮಾಡೋ, ಕಡಿಮೆ ಸಂಬಳಕ್ಕೆ ಅದು ಮಾಡೋದು ಅಂತಾರಲ್ಲ, ನೀವೇನಾದ್ರು ಮಾಡಿದ್ರೆ ತುಂಬಾ ಕಡೆ ನೋಡ್ತೀವಿ ಸರ್. ಹೋಟೆಲ್ ಆಗಿರ್ಬೋದು, ಈ ಕಟ್ಟಡ ಕಟ್ಟೋ ಕೆಲಸಗಳಾಗಿರ್ಬೋದು, ಅಲ್ಲೆಲ್ಲ ಬಾಲ ಕಾರ್ಮಿಕರು ಇರ್ತಾರೆ. ಆ ಹೋಟೆಲ್ಗಳಿಗೆ ಹೋದಾಗ ಎಲ್ಲ ಒಳ್ಳೊಳ್ಳೆ ಅಧಿಕಾರಿಗಳೇ ಬರ್ತಾ ಇರ್ತಾರೆ, ನಮ್ಮ ಡಿಪಾರ್ಟ್ಮೆಂಟ್ ಅವ್ರು ಆಗಿರ್ಬೋದು. ತುಂಬಾ ಜನ ಬಂದು ಹೋಗ್ತಿರ್ತಾರೆ, ನೋಡ್ತಾರೆ, ನೋಡ್ಬಿಟ್ಟು ಸುಮ್ಮನೆ ಹೋಗ್ತಾರೆ. ಬಿಡಿ, ಏನೋ ಒಂದು ಮಾಡ್ಕೊತಿದ್ದಾರೆ, ದುಡಿತಾ ಇದ್ದಾರೆ, ಅವ್ರ ಫ್ಯಾಮಿಲಿಗೆ ಏನೋ ಹೆಲ್ಪ್ ಆಗುತ್ತೆ ಅನ್ನೋಂಥ ವಿಚಾರನ, ಅಥವಾ ಬಿಡು ನಮ್ಮನೆ ಮಗು ಅಲ್ಲ, ನಾವೇನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ತಾರ ಅಂತ ಹೇಳಿ. ಅಂದ್ರೆ ಸರ್ಕಾರ ಇನ್ನೂ ಇದನ್ನ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅಂತ. ಸರ್ಕಾರನೂ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು, ಸಮಾಜನೂ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕು. ಈಗ ಅದೇ ಹೇಳಿದ್ನಲ್ಲ, ಈಗ ಎಷ್ಟೋ ಬಿಸ್ನೆಸ್ ಸೆಂಟರ್ಗಳಲ್ಲಿ ಈ ಬಟ್ಟಿ ಪಾಪ ಅವರು ಇಟ್ಟಿಗೆಗಳನ್ನು ಹೊತ್ಕೊಂಡು ಆ ಒಂದು ನರಕ ಸದೃಶ ಇದರಲ್ಲಿ ಸಂದರ್ಭದಲ್ಲಿ ಕೆಲಸ ಮಾಡ್ತಿರ್ತಾವೆ ಮಕ್ಕಳು. ಅವು ಪಾಪ ಸ್ವಚ್ಛಂದವಾಗಿ ಆಟ ಆಡ್ಕೊಂಡು ಪಾಠ ಮಾಡಿಕೊಂಡು ಕುಣಿತ ನಲಿತ ಇರಬೇಕಾದಂಥ ವಾತಾವರಣದಲ್ಲಿ ಅವರಿಗೆ ಹಸಿವಿರುತ್ತೆ. ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಇರಲ್ಲ, ಅನಾಥ ಮಕ್ಕಳಿರ್ತಾರೆ, ಅವರನ್ನ ಕೇರ್ ಮಾಡೋರು ಯಾರು? ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ. ಅವು ಸುಮ್ಮನೆ ದುಡ್ಡು ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಇದರಿಂದ ಸರ್ಕಾರಕ್ಕೆ ಏನು ಲಾಭ ಇಲ್ವಲ್ಲ, ಖರ್ಚೇ ಜಾಸ್ತಿ ಅಲ್ಲ, ಹಂಗಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ವೇನೋ ಅಂತ.
ನಾವು ಈಗ ಅಧಿಕಾರಕ್ಕೆ ಬಂದಿದ್ದೀವಿ, ನಮಗೊಂದು ಜವಾಬ್ದಾರಿ ಸಿಕ್ಕಿದೆ ಅಂತಂದ್ರೆ ಅದನ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕಲ್ವಾ. ಈಗ ನೀವು ಆ ಒಬ್ಬ ಮಗುನ ನೀವು ಸರಿಯಾಗಿ ರೂಪಿಸ್ದೆ, ಅವನೇನು ಮಾಡಿದ್ದಕ್ಕೆಲ್ಲ ಬಿಟ್ಬಿಟ್ರೆ, ಅವನೇನೋ ಕಾಳ್ತನ ಮಾಡ್ದ, ಅವನೇನೋ ಹಸಿವಿಗೋಸ್ಕರ ತಡೆಯೋಕ್ಕಾಗದೆ ಅವನೇನೋ ಕೆಟ್ಟ ಕೆಲಸ ಮಾಡ್ದ, ಅದನ್ನ ಖಂಡಿಸಿ ಬಾಲಭವನಗಳಿದ್ದಾವೆ, ಅವನಿಗೆ ಕರೆಸಿ, ನೋಡಪ್ಪ ಇದು ಮಾಡೋದು ತಪ್ಪು, ನೀನು ಚೆನ್ನಾಗಿ ಒಳ್ಳೆ ಎಜುಕೇಷನ್ ಪಡಿಬೇಕು, ನೀನು ನಾಳೆ ಒಳ್ಳೆ ಅಧಿಕಾರಿ ಆಗಬೇಕು, ಒಳ್ಳೆ ಪ್ರಜ್ಞಾವಂತನಾಗಿ ಒಬ್ಬ ಒಳ್ಳೆ ನಾಗರಿಕನಾಗಿ ರೂಪುಗೊಳ್ಬೇಕು ಅಂದರೆ ನೀನು ಒಳ್ಳೆ ಶಿಕ್ಷಣವನ್ನು ಪಡಿಬೇಕು, ಶಿಕ್ಷಣವನ್ನು ಪಡೆದು ನೀನು ಒಳ್ಳೆ ಉದ್ಯೋಗವನ್ನು ಪಡಿಬೇಕು, ನೀನು ಮಾನವೀಯ ವ್ಯಕ್ತಿಯಾಗಿ ರೂಪುಗೊಳ್ಬೇಕು ಅಂತ ಹಂಗೆ ಬೆಳೆಸಿದ್ರೆ ಖಂಡಿತ ಆಗ್ತಾನೆ. ನೀವು ಅವನ ಹಸಿವನ್ನು ನೀವು ನೆಗ್ಲೆಕ್ಟ್ ಮಾಡ್ತೀರಿ. ಸರ್, ಈಗಿನ ವಿದ್ಯಮಾನಗಳಲ್ಲಿ ಆ ಥರ ಕೇರ್ ಮಾಡೋರು ಈಗೆಲ್ಲ ನೀವು ಹೇಳಿದ್ರಲ್ಲ ಇಷ್ಟು, ಅಂದರೆ ನಿನಗೆ ಕೇರಿಂಗ್ ಮಾಡೋದಕ್ಕೆ ಒಂದು ಇದೇ ಬುದ್ಧಿವಾದ ಹೇಳೋದಕ್ಕೆ ಆ ಥರ ಎಲ್ಲ ಮಾಡ್ತಾರೆ ಅಂತ ಅನ್ಸುತ್ತಾ ಸರ್ ಈಗಿನ ವಿದ್ಯಮಾನದಲ್ಲಿ? ಇದ್ದಾರೆ, ಆದರೆ ಸಂಖ್ಯೆ ಕಡಿಮೆ. ಆದರೆ ಆ ಸಂಖ್ಯೆ ಅಂದರೆ ಈಗ ಏನು ಜಗತ್ತು ತುಂಬ ಎಲ್ಲ ಬರೀ ಕೆಟ್ಟವರೇ ಇದ್ದಾರಾ? ಖಂಡಿತ ಇಲ್ಲ, ಒಳ್ಳೆಯವರು ಇದ್ದಾರೆ. ಆದರೆ ಅವರ ಸಂಖ್ಯೆ ಹೆಚ್ಚಾಗಬೇಕು. ಜಗತ್ತೆಲ್ಲವೂ ಕೂಡ ನೋಡಿ, ಈಶ್ವರ ಸಣಕಲ ಅವರ ಒಂದು ಮಾತಿದೆ, ಜಗವೆಲ್ಲ ನಗುತ್ತಿರಲಿ ಜಗದೊಳಲು ನನಗಿರಲಿ ಅಂತ. ಅಂದ್ರೆ ಅವನು ಎಂಥ ಒಳ್ಳೆ, ಅಂದ್ರೆ ಜಗತ್ತು ತುಂಬಾ ಸಂತೋಷವಾಗಿರ್ಲಿ ಕಣ್ರಿ, ಆದ್ರೆ ಜಗತ್ತಿನ ಎಲ್ಲ ನೋವು ನಾನು ಒಬ್ಬನಿಗೆ ಬರ್ಲಿ ಅಂತ ಯೋಚನೆ ಮಾಡ್ತಾನೆ. ಹಂಗೆ ಹಂಗೆ ಜಗತ್ತೆಲ್ಲ ಯೋಚನೆ ಮಾಡ್ಬಿಟ್ರೆ ಅಂದ್ರೆ ನಾವು ಪಾಸಿಟಿವ್ ಆಗಿರ್ಬೇಕು. ಹಂಗಂತೇಳಿ ಸಹಾಯ ಮಾಡೋರಿಲ್ವಾ, ಒಳ್ಳೆ ಕೆಲಸ ಮಾಡೋರಿಲ್ವಾ, ಮಕ್ಕಳನ್ನ ದತ್ತು ತೆಗೆದುಕೊಂಡು ಅವ್ರಿಗೊಂದು ಒಳ್ಳೆ ಭವಿಷ್ಯವನ್ನು ಕಲ್ಪಿಸೋರಿಲ್ಲ, ಖಂಡಿತ ಇದ್ದಾರೆ. ಆ ಸಂಖ್ಯೆ ಹೆಚ್ಚಾಗಬೇಕು. ಬೇರೆ ಬೇರೆ ದೇಶಗಳಲ್ಲಿ ಮಕ್ಕಳಿಗೆ ಚಿಕ್ಕಂದಿನಲ್ಲಿಯೇ ಒಳ್ಳೊಳ್ಳೆ ವ್ಯಾಲ್ಯೂಸನ್ನು ರೂಪಿಸಬೇಕು. ಇವತ್ತು ನಾವೇನು ಮಾಡ್ತಾ ಇದೀವಿ, ಮಕ್ಕಳಿಗೆ ಮೊಬೈಲ್ ಕೊಡ್ತಾ ಇದೀವಿ, ಅವ್ರನ್ನ ಮಾರ್ಕ್ಸ್ವಾದಿಗಳನ್ನಾಗಿ ರೂಪಿಸ್ತಾ ಇದೀವಿ. ನೀನು ಇಷ್ಟು ಪರ್ಸೆಂಟೇಜ್ ತೆಗಿಲೇಬೇಕು, ನೀನು ಇಂಥ ಕಾರ್ಪೊರೇಟ್ ಕಂಪ್ನಿಯಲ್ಲಿ ಇಷ್ಟು ಪ್ಯಾಕೇಜ್ ಸಂಬಳಕ್ಕೆ ನೀನು ಹೋಗ್ಬೇಕು. ಆದರೆ ಅವನಲ್ಲಿ ವ್ಯಾಲ್ಯೂಸು, ಯಾರಾದರೂ ಕಷ್ಟದಲ್ಲಿದ್ದರೆ ಅವನು ಸಹಾಯ ಮಾಡಬೇಕು, ಯಾರೋ ನಂತರ ಇನ್ನೊಬ್ಬ ಮಗು ಅನಾಥದಲ್ಲಿದ್ದ ಅವನಿಗೊಂದು ಹಸಿವಾಗಿದೆ, ಅವನಿಗೇನಾದ್ರು ಒಂದು ಸಹಾಯ ಮಾಡಬೇಕು, ಅವನೂ ನಂತರ ಸಹೋದರ ಅಂತ ಬಿಂಬಿಸ್ಬೇಕಲ್ಲ. ಅದು ಒಟ್ಟಾರೆ ಸಮಾಜದ ನಾಗರಿಕರ ಜವಾಬ್ದಾರಿ, ಅದು ಸರ್ಕಾರದ ಜವಾಬ್ದಾರಿನೂ ಕೂಡ ಹೌದು. ನಾವು ಇವತ್ತು ಎಲ್ಲ ಮಕ್ಕಳು ನಮ್ಮ ಮಕ್ಕಳೇ. ಸೊ ಆ ಮಕ್ಕಳನ್ನು ನಾವು ಸರಿಯಾಗಿ ರೂಪಿಸಿದ್ರೆ, ಬೆಳೆಸಿದ್ರೆ ನಾಳೆ ಒಳ್ಳೆಯ ಪ್ರಜೆಗಳಾಗಿ, ಗೊತ್ತಿಲ್ಲ ಯಾರ್ಯಾರು ನಾಳೆ ಈ ದೇಶದ ಪ್ರಧಾನಿ ಆಗ್ಬೋದು, ಈ ದೇಶದ ಒಳ್ಳೊಳ್ಳೆಯ ಏನು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಬೋದು, ಗೊತ್ತಿಲ್ಲ ಯಾರ್ಯಾರ ಪ್ರತಿಭೆ ಹೇಗಿರುತ್ತೋ. ಆದರೆ ಅವರಿಗೆ ಕೊಡುವ ಅವಕಾಶವನ್ನು ಕಿತ್ಕೊಂಡ್ರೆ ಆ ಒಂದು ವ್ಯವಸ್ಥೆಗೆ, ಆ ಮಕ್ಕಳಿಗೆ ಮಾಡಿದ ದ್ರೋಹ ಆಗುತ್ತೆ. ಈ ವಿರೋಧಿ ದಿನದ ಅಂದರೆ ಬಾಲಕಾರ್ಮಿಕ ವಿರೋಧಿ ದಿನದ ನೆಪದಲ್ಲಾದರೂ ಕೂಡ ನಾವು ಮಕ್ಕಳಿಗೊಂದು ಒಳ್ಳೆಯ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಧ್ಯಮಗಳು, ಸಮಾಜದಲ್ಲಿರುವ ಬೇರೆ ಬೇರೆ ಜನರು, ಸರ್ಕಾರ ಮಾಡಲಿ ಅಂತ ನಾವು ಆಶಿಸೋಣ. ಎಸ್ ಸರ್, ಮತ್ತೆ ಇದೇ ರೀತಿಯಾಗಿ ಚರ್ಚೆನ ಮತ್ತೆ ನಾಳೆ ದಿನ ಮಾಡೋಣ. ಏನು ಇಂಪಾರ್ಟೆಂಟ್ ಇದೆ ಇವತ್ತಿನ ದಿನದ ಈ ಒಂದು ಏನು ವಿಮಾನ ಪತನ ಆಗಿರ್ಬೋದು, ಜಾತಿ ಜನಗಣತಿ ಸಮೀಕ್ಷೆ ಆಗಿರ್ಬೋದು, ಬಾಲಕಾರ್ಮಿಕರ ವಿರೋಧಿ ಆಗಿರ್ಬೋದು, ಇದೆಲ್ಲವೂ ಕೂಡ ಇನ್ನೂ ಬೆಳವಣಿಗೆಗಳಾಗ್ತಾ ಇರುತ್ತೆ. ಮತ್ತೆ ಇದ್ರ ಬಗ್ಗೆ ಮಾತನಾಡ್ತೀವಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಶ್ರೀ ನ್ಯೂಸ್. ಇದು ಜನರ ಧ್ವನಿ.